ರಕ್ತದ ಬರ್ಕೊಡ್ತೀನಿ. ಸೋಲ್ತಾನ 50,000 ಅಂತರದಿಂದ ಇವತ್ತೇ ಚುನಾವಣೆ ನಡೀತಾನೆ. ಮತ್ತು ಪೆನ್ನಿಗಿನ್ನು ಬೇಡ, ನನ್ನ ರಕ್ತದ ತೆಗೆದು ಮಾಧ್ಯಮದ ಮಿತ್ರ ಮುಂದೆ ಹಿಂಗೆ ಬರ್ಕೊಡ್ತೀನಿ. ಸೋಲ್ತಾನಂತ ಈಗ ಚಾಲೆಂಜ್ ಬೇಕಾದ್ರೆ ಒಂದು 50 ಎಕರೆ ಗದ್ದೆಪ್ಪ, ರೊಕ್ಕಿಲ್ಲ, ಒಂದು 50 ಎಕರೆ ಗದ್ದೆ ಜೀಪೇ ಕೊಟ್ಬಿಡ್ತೀನಿ. ರೈಟ್ ಇವತ್ತು ಏನು ಗುರು ರೆಡಿ ಸಾಲ 50 ಎಕರೆ ಜೀಪೇ ಆತ ಸೋಲ್ತಾನಂತೇಳಿ ಗೆದ್ರೆ ನೀವು ಮಾಡ್ಕೊಂಬಿಡ್ರಿ 50 ಎಕರೆ ನನ್ನ ಗದ್ದೆ. ಸೋತ್ರ ನನಗೆ 50 ಎಕರೆ ಗದ್ದೆ ಕೊಡ್ರಿ. ಅವರೇ ಮಾಡ್ಕೊಂಬಲ್ಲ ಭಾಗ ರೈಟು. ಹಾಂ ಅಲ್ಲ, ನನ್ನ ಪಾಲಿನ ನಾನು ಕೊಡ್ತೀನಿ ಬಿಡಿ, ಏನಾರು ನಿಮಗೆ. ಇವಾಗ ಅಲ್ಲಿ ನಡೆದ ಫೈಟ್ ನಂತರ ದುಡ್ಡು ಅಂತಿಲ್ಲ, ಹೊಲ ಐತಪ್ಪ. ನಾನೇ ಗೆಲ್ತೀನಿ ಅಂತ 50 ಎಕರೆ ಬರ್ಕೊಡ್ತೀನಿ. ಅವ್ರ ನಾ ಸೋತ್ರ 50 ಎಕರೆ ತಗಲ್ಲ, ಆತ ಗೆದ್ದರೆ ನಾನು ಗೆದ್ಬಿಟ್ರೆ ಆತನ 50 ಎಕರೆ, ನಾನು 50 ಎಕರೆ 100 ಹತ್ತಲ್ಲ. ಅಯ್ಯೋ ಅವ್ರು 1000 ಎಕರೆ ಐತೆ, ಅವ್ರ ಆಸ್ತಿ ನಾವು ಬೆಲೆ ಕಟ್ಟಕ್ಕಿಲ್ಲ ಅಂತ ಹೇಳಪ್ಪ. ಅವ್ರ ಆಸ್ತಿ ಬೆಲೆ ಕಟ್ಟಕ್ಕಾಗತ್ತಾ ನಮ್ಮಿಂದೆ? ಹಾಂ, ನೀವು ಒಂದು ಮಾತು ಕೇಳ್ರಿ, ನಾನು ಹೇಳ್ತೀನಿ. 2008ಕ್ಕೆ ಬಂದಲ್ಲಿ ಗಾಡಿಗಳು ಹೋದ್ರೆ ಡೀಸೆಲ್ ಹಾಕ್ಲಂತ ಜಗಳಾಡಿ ಕಳಿಸಿದಾಗ ಅರಳಿ ಬಸಪ್ಪ ಅಂತಿದ್ದ ಕೊಲ್ಲ ಸೇಸ್ಗೆರೋ ಗುದ್ದಾಡಿ 8 ಲಕ್ಷ ಡೀಸೆಲ್ ಉದ್ರಿ ಹಾಕ್ಸ್ಯಾರ. ಇವತ್ತೇನು ಹೇಳ್ತಾ ಇದ್ದಾನ ಸಾರ್, ಎಲ್ಲಿನ ಆಸ್ತಿ, ನನ್ನ ಆಸ್ತಿಯನ್ನು ಕಮ್ಮಿಲ್ಲ, ಊರೂರಿಗೆ ನನ್ನ ಆಸ್ತಿ ಇರ್ತೇನೆ. 2008ಕ್ಕೆ 28ಕ್ಕೆ ಡೀಸೆಲಿಗೆ ಗಾಡಿ ಡೀಸೆಲ್ ಹಾಕ್ಲಾರ ಸಂದರ್ಭದಲ್ಲಿ ಇವತ್ತು ಊರೂರಲ್ಲಿ ಆಸ್ತಿ ಐತೀವಿ ಅಂದರೆ ಏನನ್ನ ಭತ್ತ ಬೆಳೆದು ಮಾಡಿ ನೆನಪ? ಹಾಂ, ಏನು ಸ್ವಲ್ಪ ಕೃಷಿಯರು? ಹಾಂ 1000 ಎಕರೆ ಬರ್ತಾ ಅದಕ್ಕೆ? ಹಾಂ, ಒಂದೊಂದು ದಿನ 4 ಬ್ಯಾಂಕ್ ಉದ್ಘಾಟನೆ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತೈತಲ್ಲಪ್ಪ. ಮತ್ತೆ ಎಲ್ಲೋಪ್ಪ ದುಡ್ಡು? ಅಯ್ಯೋ, ಇವತ್ತು ಕನಿಷ್ಠ 50 ಮಾಡ್ಯಾನ. ಇದು ಚಿತ್ರದುರ್ಗದಾಗ 5 ಇದಾವ, ಚಿತ್ರದುರ್ಗ ಮಸಿಯಾಗ ಇದಾವ.